ಸುವರ್ಣಸೌಧದ ಹೊರಭಾಗದಲ್ಲಿ ರೈತರ ಕಿಚ್ಚು ಈಗ ಹೆಚ್ಚಾಗಿದೆ. ಸಚಿವ ಮಂಕಾಳ್ ವೈದ್ಯ ಅವರ ವಾಹನಕ್ಕೆ ಮುತ್ತಿಗೆಯನ್ನ ಹಾಕಿದ್ದಾರೆ ರೈತರು. ಸಚಿವರ ವಾಹನಕ್ಕೆ ಮುತ್ತಿಗೆ ಹಾಕಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ವಿವಿಧ ಬೇಡಿಕೆಗಳಿಗೆ ಒತ್ತಾಯಿಸಿ ರೈತರು ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಅಲಾರಾಬಾದ್ ಕ್ರಾಸ್ ಬಳಿ ರಾಜ್ಯ ರೈತ ಸಂಘ ಧರಣಿಯನ್ನ ಕೂಡ ನಡೆಸಿದೆ. ಕಬ್ಬಿಗೆ 3,500 ರೂಪಾಯಿ ಈ ದರವನ್ನ ಈಗಾಗಲೇ ಫಿಕ್ಸ್ ಮಾಡಲಾಗಿದೆ. ಆದರೆ ಅದನ್ನು ನೀಡುವಂತೆ ಬೆಳೆಗಾರರು ಪಟ್ಟು ಹಿಡಿದಿರೋದು, ಜೊತೆಗೆ ಹಾಲಿಗೆ 100 ರೂಪಾಯಿ ಪ್ರೋತ್ಸಾಹ ಧನವನ್ನ ಕೂಡ ಕೊಡಬೇಕು ಅಂತ ಆಗ್ರಹವನ್ನ ವ್ಯಕ್ತಪಡಿಸಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಮಂಕಾಳ್ ವೈದ್ಯ ಅವರ ವಾಹನಕ್ಕೆ ಮುತ್ತಿಗೆ ಹಾಕಿ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಸಚಿವರಿಗೆ ಧಿಕ್ಕಾರವನ್ನ ಕೂಡ ಕೂಗಿದ್ದಾರೆ. ಈ ಸಂದರ್ಭದಲ್ಲಿ ಈ ಸುವರ್ಣಸೌಧದ ಹೊರಭಾಗದಲ್ಲಿ ರೈತರ ಕಿಚ್ಚು ಈಗ ಹೆಚ್ಚಾಗಿದೆ. ಸಚಿವ ಮಂಕಾಳ್ ವೈದ್ಯ ಅವರ ವಾಹನಕ್ಕೆ ಮುತ್ತಿಗೆಯನ್ನ ಹಾಕಿದ್ದಾರೆ ರೈತರು. ಸಚಿವರ ವಾಹನಕ್ಕೆ ಮುತ್ತಿಗೆ ಹಾಕಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ವಿವಿಧ ಬೇಡಿಕೆಗಳಿಗೆ ಒತ್ತಾಯಿಸಿ ರೈತರು ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಅಲಾರಾಬಾದ್ ಕ್ರಾಸ್ ಬಳಿ ರಾಜ್ಯ ರೈತ ಸಂಘ ಧರಣಿಯನ್ನ ಕೂಡ ನಡೆಸಿದೆ. ಕಬ್ಬಿಗೆ 3,500 ರೂಪಾಯಿ ಈ ದರವನ್ನ ಈಗಾಗಲೇ ಫಿಕ್ಸ್ ಮಾಡಲಾಗಿದೆ. ಆದರೆ ಅದನ್ನು ನೀಡುವಂತೆ ಬೆಳೆಗಾರರು ಪಟ್ಟು ಹಿಡಿದಿರೋದು, ಜೊತೆಗೆ ಹಾಲಿಗೆ 100 ರೂಪಾಯಿ ಪ್ರೋತ್ಸಾಹ ಧನವನ್ನ ಕೂಡ ಕೊಡಬೇಕು ಅಂತ ಆಗ್ರಹವನ್ನ ವ್ಯಕ್ತಪಡಿಸಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಮಂಕಾಳ್ ವೈದ್ಯ ಅವರ ವಾಹನಕ್ಕೆ ಮುತ್ತಿಗೆ ಹಾಕಿ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಸಚಿವರಿಗೆ ಧಿಕ್ಕಾರವನ್ನ ಕೂಡ ಕೂಗಿದ್ದಾರೆ. ಈ ಸಂದರ್ಭದಲ್ಲಿ ಈ ಸುವರ್ಣಸೌಧದ ಹೊರಭಾಗದಲ್ಲಿ ರೈತರ ಕಿಚ್ಚು ಈಗ ಹೆಚ್ಚಾಗಿದೆ. ಸಚಿವ ಮಂಕಾಳ್ ವೈದ್ಯ ಅವರ ವಾಹನಕ್ಕೆ ಮುತ್ತಿಗೆಯನ್ನ ಹಾಕಿದ್ದಾರೆ ರೈತರು. ಸಚಿವರ ವಾಹನಕ್ಕೆ ಮುತ್ತಿಗೆ ಹಾಕಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ವಿವಿಧ ಬೇಡಿಕೆಗಳಿಗೆ ಒತ್ತಾಯಿಸಿ ರೈತರು ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಅಲಾರಾಬಾದ್ ಕ್ರಾಸ್ ಬಳಿ ರಾಜ್ಯ ರೈತ ಸಂಘ ಧರಣಿಯನ್ನ ಕೂಡ ನಡೆಸಿದೆ. ಕಬ್ಬಿಗೆ 3,500 ರೂಪಾಯಿ ಈ ದರವನ್ನ ಈಗಾಗಲೇ ಫಿಕ್ಸ್ ಮಾಡಲಾಗಿದೆ. ಆದರೆ ಅದನ್ನು ನೀಡುವಂತೆ ಬೆಳೆಗಾರರು ಪಟ್ಟು ಹಿಡಿದಿರೋದು, ಜೊತೆಗೆ ಹಾಲಿಗೆ 100 ರೂಪಾಯಿ ಪ್ರೋತ್ಸಾಹ ಧನವನ್ನ ಕೂಡ ಕೊಡಬೇಕು ಅಂತ ಆಗ್ರಹವನ್ನ ವ್ಯಕ್ತಪಡಿಸಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಮಂಕಾಳ್ ವೈದ್ಯ ಅವರ ವಾಹನಕ್ಕೆ ಮುತ್ತಿಗೆ ಹಾಕಿ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಸಚಿವರಿಗೆ ಧಿಕ್ಕಾರವನ್ನ ಕೂಡ ಕೂಗಿದ್ದಾರೆ. ಈ ಸಂದರ್ಭದಲ್ಲಿ ಈ ಸುವರ್ಣಸೌಧದ ಹೊರಭಾಗದಲ್ಲಿ ರೈತರ ಕಿಚ್ಚು ಈಗ ಹೆಚ್ಚಾಗಿದೆ. ಸಚಿವ ಮಂಕಾಳ್ ವೈದ್ಯ ಅವರ ವಾಹನಕ್ಕೆ ಮುತ್ತಿಗೆಯನ್ನ ಹಾಕಿದ್ದಾರೆ ರೈತರು. ಸಚಿವರ ವಾಹನಕ್ಕೆ ಮುತ್ತಿಗೆ ಹಾಕಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ವಿವಿಧ ಬೇಡಿಕೆಗಳಿಗೆ ಒತ್ತಾಯಿಸಿ ರೈತರು ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಅಲಾರಾಬಾದ್ ಕ್ರಾಸ್ ಬಳಿ ರಾಜ್ಯ ರೈತ ಸಂಘ ಧರಣಿಯನ್ನ ಕೂಡ ನಡೆಸಿದೆ. ಕಬ್ಬಿಗೆ 3,500 ರೂಪಾಯಿ ಈ ದರವನ್ನ ಈಗಾಗಲೇ ಫಿಕ್ಸ್ ಮಾಡಲಾಗಿದೆ. ಆದರೆ ಅದನ್ನು ನೀಡುವಂತೆ ಬೆಳೆಗಾರರು ಪಟ್ಟು ಹಿಡಿದಿರೋದು, ಜೊತೆಗೆ ಹಾಲಿಗೆ 100 ರೂಪಾಯಿ ಪ್ರೋತ್ಸಾಹ ಧನವನ್ನ ಕೂಡ ಕೊಡಬೇಕು ಅಂತ ಆಗ್ರಹವನ್ನ ವ್ಯಕ್ತಪಡಿಸಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಮಂಕಾಳ್ ವೈದ್ಯ ಅವರ ವಾಹನಕ್ಕೆ ಮುತ್ತಿಗೆ ಹಾಕಿ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಸಚಿವರಿಗೆ ಧಿಕ್ಕಾರವನ್ನ ಕೂಡ ಕೂಗಿದ್ದಾರೆ. ಈ ಸಂದರ್ಭದಲ್ಲಿ ಈ ಸುವರ್ಣಸೌಧದ ಹೊರಭಾಗದಲ್ಲಿ ರೈತರ ಕಿಚ್ಚು ಈಗ ಹೆಚ್ಚಾಗಿದೆ. ಸಚಿವ ಮಂಕಾಳ್ ವೈದ್ಯ ಅವರ ವಾಹನಕ್ಕೆ ಮುತ್ತಿಗೆಯನ್ನ ಹಾಕಿದ್ದಾರೆ ರೈತರು. ಸಚಿವರ ವಾಹನಕ್ಕೆ ಮುತ್ತಿಗೆ ಹಾಕಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ವಿವಿಧ ಬೇಡಿಕೆಗಳಿಗೆ ಒತ್ತಾಯಿಸಿ ರೈತರು
ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಅಲಾರಾಬಾದ್ ಕ್ರಾಸ್ ಬಳಿ ರಾಜ್ಯ ರೈತ ಸಂಘ ಧರಣಿಯನ್ನ ಕೂಡ ನಡೆಸಿದೆ. ಕಬ್ಬಿಗೆ 3,500 ರೂಪಾಯಿ ಈ ದರವನ್ನ ಈಗಾಗಲೇ ಫಿಕ್ಸ್ ಮಾಡಲಾಗಿದೆ. ಆದರೆ ಅದನ್ನು ನೀಡುವಂತೆ ಬೆಳೆಗಾರರು ಪಟ್ಟಿ ಹಿಡಿದಿರೋದು, ಜೊತೆಗೆ ಹಾಲಿಗೆ 100 ರೂಪಾಯಿ ಪ್ರೋತ್ಸಾಹ ಧನವನ್ನ ಕೂಡ ಕೊಡಬೇಕು ಅಂತ ಆಗ್ರಹವನ್ನ ವ್ಯಕ್ತಪಡಿಸಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಮಂಕಾಳ್ ವೈದ್ಯ ಅವರ ವಾಹನಕ್ಕೆ ಮುತ್ತಿಗೆ ಹಾಕಿ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಸಚಿವರಿಗೆ ಧಿಕ್ಕಾರವನ್ನ ಕೂಡ ಕೂಗಿದ್ದಾರೆ. ಈ ಸಂದರ್ಭದಲ್ಲಿ ಈ ಸುವರ್ಣಸೌಧದ ಹೊರಭಾಗದಲ್ಲಿ ರೈತರ ಕಿಚ್ಚು ಈಗ ಹೆಚ್ಚಾಗಿದೆ. ಸಚಿವ ಮಂಕಾಳ್ ವೈದ್ಯ ಅವರ ವಾಹನಕ್ಕೆ ಮುತ್ತಿಗೆಯನ್ನ ಹಾಕಿದ್ದಾರೆ ರೈತರು. ಸಚಿವರ ವಾಹನಕ್ಕೆ ಮುತ್ತಿಗೆ ಹಾಕಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ವಿವಿಧ ಬೇಡಿಕೆಗಳಿಗೆ ಒತ್ತಾಯಿಸಿ ರೈತರು ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಅಲಾರಾಬಾದ್ ಕ್ರಾಸ್ ಬಳಿ ರಾಜ್ಯ ರೈತ ಸಂಘ ಧರಣಿಯನ್ನ ಕೂಡ ನಡೆಸಿದೆ. ಕಬ್ಬಿಗೆ 3,500 ರೂಪಾಯಿ ಈ ದರವನ್ನ ಈಗಾಗಲೇ ಫಿಕ್ಸ್ ಮಾಡಲಾಗಿದೆ. ಆದರೆ ಅದನ್ನು ನೀಡುವಂತೆ ಬೆಳೆಗಾರರು ಪಟ್ಟಿ ಹಿಡಿದಿರೋದು, ಜೊತೆಗೆ ಹಾಲಿಗೆ 100 ರೂಪಾಯಿ ಪ್ರೋತ್ಸಾಹ ಧನವನ್ನ ಕೂಡ ಕೊಡಬೇಕು ಅಂತ ಆಗ್ರಹವನ್ನ ವ್ಯಕ್ತಪಡಿಸಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಮಂಕಾಳ್ ವೈದ್ಯ ಅವರ ವಾಹನಕ್ಕೆ ಮುತ್ತಿಗೆ ಹಾಕಿ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಸಚಿವರಿಗೆ ಧಿಕ್ಕಾರವನ್ನ ಕೂಡ ಕೂಗಿದ್ದಾರೆ. ಈ ಸಂದರ್ಭದಲ್ಲಿ ಈ ಸುವರ್ಣಸೌಧದ ಹೊರಭಾಗದಲ್ಲಿ ರೈತರ ಕಿಚ್ಚು ಈಗ ಹೆಚ್ಚಾಗಿದೆ. ಸಚಿವ ಮಂಕಾಳ್ ವೈದ್ಯ ಅವರ ವಾಹನಕ್ಕೆ ಮುತ್ತಿಗೆಯನ್ನ ಹಾಕಿದ್ದಾರೆ ರೈತರು. ಸಚಿವರ ವಾಹನಕ್ಕೆ ಮುತ್ತಿಗೆ ಹಾಕಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ವಿವಿಧ ಬೇಡಿಕೆಗಳಿಗೆ ಒತ್ತಾಯಿಸಿ ರೈತರು ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಅಲಾರಾಬಾದ್ ಕ್ರಾಸ್ ಬಳಿ ರಾಜ್ಯ ರೈತ ಸಂಘ ಧರಣಿಯನ್ನ ಕೂಡ ನಡೆಸಿದೆ. ಕಬ್ಬಿಗೆ 3,500 ರೂಪಾಯಿ ಈ ದರವನ್ನ ಈಗಾಗಲೇ ಫಿಕ್ಸ್ ಮಾಡಲಾಗಿದೆ. ಆದರೆ ಅದನ್ನು ನೀಡುವಂತೆ ಬೆಳೆಗಾರರು ಪಟ್ಟಿ ಹಿಡಿದಿರೋದು, ಜೊತೆಗೆ ಹಾಲಿಗೆ 100 ರೂಪಾಯಿ ಪ್ರೋತ್ಸಾಹ ಧನವನ್ನ ಕೂಡ ಕೊಡಬೇಕು ಅಂತ ಆಗ್ರಹವನ್ನ ವ್ಯಕ್ತಪಡಿಸಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಮಂಕಾಳ್ ವೈದ್ಯ ಅವರ ವಾಹನಕ್ಕೆ ಮುತ್ತಿಗೆ ಹಾಕಿ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಸಚಿವರಿಗೆ ಧಿಕ್ಕಾರವನ್ನ ಕೂಡ ಕೂಗಿದ್ದಾರೆ. ಈ ಸಂದರ್ಭದಲ್ಲಿ ಈ ಸುವರ್ಣಸೌಧದ ಹೊರಭಾಗದಲ್ಲಿ ರೈತರ ಕಿಚ್ಚು ಈಗ ಹೆಚ್ಚಾಗಿದೆ. ಸಚಿವ ಮಂಕಾಳ್ ವೈದ್ಯ ಅವರ ವಾಹನಕ್ಕೆ ಮುತ್ತಿಗೆಯನ್ನ ಹಾಕಿದ್ದಾರೆ ರೈತರು. ಸಚಿವರ ವಾಹನಕ್ಕೆ ಮುತ್ತಿಗೆ ಹಾಕಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ವಿವಿಧ ಬೇಡಿಕೆಗಳಿಗೆ ಒತ್ತಾಯಿಸಿ ರೈತರು ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಅಲಾರಾಬಾದ್ ಕ್ರಾಸ್ ಬಳಿ ರಾಜ್ಯ ರೈತ ಸಂಘ ಧರಣಿಯನ್ನ ಕೂಡ ನಡೆಸಿದೆ. ಕಬ್ಬಿಗೆ 3,500 ರೂಪಾಯಿ ಈ ದರವನ್ನ ಈಗಾಗಲೇ ಫಿಕ್ಸ್ ಮಾಡಲಾಗಿದೆ. ಆದರೆ ಅದನ್ನು ನೀಡುವಂತೆ ಬೆಳೆಗಾರರು ಪಟ್ಟಿ ಹಿಡಿದಿರೋದು, ಜೊತೆಗೆ ಹಾಲಿಗೆ 100 ರೂಪಾಯಿ ಪ್ರೋತ್ಸಾಹ ಧನವನ್ನ ಕೂಡ ಕೊಡಬೇಕು ಅಂತ ಆಗ್ರಹವನ್ನ ವ್ಯಕ್ತಪಡಿಸಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಮಂಕಾಳ್ ವೈದ್ಯ ಅವರ ವಾಹನಕ್ಕೆ ಮುತ್ತಿಗೆ ಹಾಕಿ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಸಚಿವರಿಗೆ ಧಿಕ್ಕಾರವನ್ನ ಕೂಡ ಕೂಗಿದ್ದಾರೆ. ಈ ಸಂದರ್ಭದಲ್ಲಿ